ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಕೇರಳ ಕೊಟ್ಟಿಯೂರ್ಗಂತೂ ಹೋಗಕ್ಕೆ ಹೋಗ್ಬೇಡಿ. ಅದರಲ್ಲೂ ಹೆಚ್ಚೆಚ್ಚು ಜನ ನಮ್ಮ ಕರ್ನಾಟಕದಿಂದಾನೇ ಹೋಗ್ತಾ ಇರೋದು. ಕೊಟ್ಟಿಯೂರ್ ಎಕ್ಸ್ಪೀರಿಯನ್ಸ್ ನಿಮ್ ಮುಂದೆ ಹೇಳೋದಾದ್ರೆ, ನಾವು ನಮ್ಮ ಚಾಮರಾಜನಗರದಿಂದ ಮಧ್ಯಾಹ್ನ 3 ಗಂಟೆಗೆ ಕೊಟ್ಟಿಯೂರ್ ಹೊರಟ್ವಿ. ಗುಂಡ್ಲುಪೇಟೆಯಿಂದ ಫಾರೆಸ್ಟ್ ಎಂಟ್ರಿ ಆದ್ರೆ ವೆದರ್ ಮತ್ತೆ ವ್ಯೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಈ ಒಂದು ರೈಡ್ ಅನ್ನ ನೀವು ಆರಾಮಾಗಿ ಎಂಜಾಯ್ ಮಾಡಬಹುದು, ತುಂಬಾ ಸಖತ್ತಾಗಿರುತ್ತೆ. ಹಾಗೆ ನೀವು ಕೇರಳ ಎಂಟ್ರಿ ಆದ್ಮೇಲೆ ಪ್ಯೂರ್ ವೆಜ್ ಊಟ ಸಿಗೋದಂತೂ ತುಂಬಾ ಕಷ್ಟ. ಎಲ್ಲಾ ಹೋಟೆಲ್ಸ್ ಅಲ್ಲೂ ಕೂಡ ಬರೀ ನಾನ್ ವೆಜ್ ತುಂಬಿರುತ್ತೆ. ಕೊಟ್ಟಿಯೂರ್ ಶಿವನ ದರ್ಶನ ಮಾಡಬೇಕು ಅಂತಂದ್ರೆ ನೀವು ಹೊಟ್ಟೆ ಹಸ್ಕೊಂಡು ಹೋಗೋ ಪರಿಸ್ಥಿತಿ ಬಂದ್ರು ಬರ್ಬೋದು. ನಾವು ಸುಮಾರು ಹೋಟೆಲ್ ನಲ್ಲಿ ಸ್ಟಾಪ್ ಮಾಡಿದ್ವಿ, ಬಟ್ ಎಲ್ಲಾ ಕಡೆನೂ ನಾನ್ ವೆಜ್, ಅದಕ್ಕೆ ಎಲ್ಲೂ ತಿನ್ಲಿಲ್ಲ, ಹಂಗೆ ಹೊರಟ್ವಿ. ನೀವು ಈ ಒಂದು ರೂಟ್ ಅಲ್ಲಿ ವೈನಾಡ್ ಕಡೆಯಿಂದ ಎಂಟ್ರಿ ಆಗ್ತಾ ಇದ್ರಿ ಅಂತಂದ್ರೆ ಇಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ. ವೈನಾಡ್ ಅಲ್ಲಂತೂ ಹೆವಿ ಟ್ರಾಫಿಕ್. ಅಲ್ಲಿಂದ ಮುಗಿಸ್ಕೊಂಡು ಕೊಟ್ಟಿಯೂರು ಇನ್ನೇನು 10 ಕಿಲೋಮೀಟರ್ ಅನ್ನೋ ಅಷ್ಟರಲ್ಲಿ ಒನ್ ವೇ ಸಿಗುತ್ತೆ. ಇಲ್ಲಂತೂ ಹೆವಿ ಅಂದ್ರೆ ಹೆವಿ ಟ್ರಾಫಿಕ್ ಆಗುತ್ತೆ. ಯಾಕಂತಂದ್ರೆ ವೆಹಿಕಲ್ ಗಳು ತುಂಬಾ ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ ಟೆಂಪಲ್ ಗೆ. ಹೆವಿ ಟ್ರಾಫಿಕ್ ಆಗುತ್ತೆ. ಇಲ್ಲಿ ಅಪ್ ಅಲ್ಲಿ ನಿಮ್ಮೊಂದು ಕ್ಲಚ್ ಪ್ಲೇಟ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸುಮಾರು ವೆಹಿಕಲ್ ಇಲ್ಲಿ ಕೆಟ್ಟೋಗಿ ಹಂಗೆ ನಿಂತ್ಕೊಂಡಿದ್ವು. ನೀವು ಕಾರ್ ಡ್ರೈವ್ ಮಾಡ್ತಿದ್ರೆ ಅಂತಾನೆ ತುಂಬಾ ಹುಷಾರಾಗಿ ಡ್ರೈವ್ ಮಾಡಿ. ಬೆಸ್ಟ್ ನೀವು ಕೊಟ್ಟಿಯೂರು ಹೋಗ್ಬೇಕು ಅಂತಂದ್ರೆ ಈ ಒಂದು ರೂಟ್ ಬಿಟ್ಟು ಬೇರೆ ರೂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ಫೈನಲಿ 10 ಗಂಟೆ ಆಗಿತ್ತು, ನಾವು ಕೊಟ್ಟಿಯೂರು ಟೆಂಪಲ್ ರೀಚ್ ಆದ್ವಿ. ಇಲ್ಲಿ ಬರೀ ಕಾರ್ ಪಾರ್ಕಿಂಗ್ ಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೆ ನೀವು ಸ್ನಾನ ಏನಾದ್ರು ಮಾಡ್ಬೇಕು ಅಂತಂದ್ರೆ 150 ರಿಂದ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಕೊಟ್ಟಿಯೂರು ಟೆಂಪಲ್ ಫೇಮಸ್ ಆದ್ಮೇಲೆ ಇದನ್ನ ದುಡ್ಡು ಮಾಡೋ ಮಷಿನ್ ಮಾಡ್ಕೊಬಿಟ್ಟಿದ್ದಾರೆ. ಎಲ್ಲಾ ಪ್ರೈಸಸ್ ಕೂಡ ಕಾಸ್ಟ್ಲಿ ಇರುತ್ತೆ. ನಾವು ನೈಟ್ ಟೆಂಪಲ್ ಹತ್ರ ಹೋದಾಗ ಜನ ಕಮ್ಮಿ ಇದ್ರು, ಪೂಜೆ ನಡೀತಾ ಇತ್ತು. ಕೆಳಗಡೆ ಯಾರು ಕೂಡ ಹೋಗ್ತಾ ಇರ್ಲಿಲ್ಲ. ಹಾಗೆ ಇಲ್ಲಿ ಯಾವುದೇ ರೀತಿಯಾದ ಒಂದು ದೇವರ ವಿಗ್ರಹ ಇಲ್ಲ. ದಕ್ಷಿಣ ಮಗಳು ದಾಕ್ಷಾಯಿಣಿ ಅಂದ್ರೆ ಶಿವನ ಮಡದಿ ಸತಿ ದೇವಿ ಅಗ್ನಿಗೆ ಆಹುತಿಯಾದ ಸ್ಥಳವೇ ಈ ಜಾಗ. ನಾವಿಲ್ಲೇ ಬೆಳಗ್ಗೆವರೆಗೂ ಕೂಡ ಟೆಂಪಲ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಸ್ನಾನ ಮಾಡ್ಕೊಂಡು ದೇವರ ದರ್ಶನಕ್ಕೆ ಹೋದ್ವಿ. ದರ್ಶನ ನಮ್ಗೆ ಹತ್ತತ್ರ 1.5 ಗಂಟೆಯಿಂದ 2 ಗಂಟೆ ಆಯ್ತು. ಮಾರ್ನಿಂಗ್ ಟೈಮ್ ಅಂತೂ ತುಂಬಾ ಸಖತ್ತಾಗಿತ್ತು. ನೇಚರ್ ಮಧ್ಯೆ ಈ ಒಂದು ದೇವಸ್ಥಾನ ನೇಚರ್ ಫ್ರೆಂಡ್ಲಿ ಟೆಂಪಲ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಕ್ಯೂ ಸಿಸ್ಟಮ್ ಅಂತೂ ಸರಿ ಇಲ್ಲ. ಎಲ್ಲರೂ ಒಂದೇ ಕಡೆ ದನಗಳ ತರ ನೂಕ್ ಬಿಡ್ತಾರೆ. ಆ ಕಡೆಯಿಂದನೂ ಜನ ಬರ್ತಾರೆ, ಈ ಕಡೆಯಿಂದನೂ ಜನ ಬರ್ತಾರೆ. ಎಲ್ಲರೂ ಒಂದೇ ಕಡೆ ಬಿಟ್ಟಾಗ ಎಲ್ಲರೂ ಕೂಡ ನೂಕು ನುಗ್ಗುಲ್ ಜಾಸ್ತಿ ಆಗುತ್ತೆ. ದೇವರ ದರ್ಶನ ಮಾಡೋದಂತೂ ತುಂಬಾ ಕಷ್ಟ. ಹೆವಿ ಅಂದ್ರೆ ಹೆವಿ ರಿಸ್ಕ್ ಇರುತ್ತೆ. ನೀವೇನಾದ್ರೂ ಹೊಟ್ಟೆ ಹಸ್ಕೊಂಡು ಏನಾದ್ರು ನಿಂತಿದ್ರೆ ತಲೆ ಸುತ್ತಿ ಕೆಳಗೆ ಬೀಳೋದಂತೂ ಪಕ್ಕ. ಆ ರೀತಿ ಇರುತ್ತೆ ಇಲ್ಲಿ. ಮತ್ತೆ ಇಲ್ಲಿ ದರ್ಶನ ಮುಗಿಸ್ಕೊಂಡು ಮೇಲೆ ಇನ್ನ ಒಂದು ಟೆಂಪಲ್ ಇದೆ. ಆ ಒಂದು ಟೆಂಪಲ್ ಅಲ್ಲೂ ಕೂಡ ನೀವು ದರ್ಶನ ಮಾಡ್ಕೋಬೇಕು. ಈ ಒಂದು ಟೆಂಪಲ್ ಕೂಡ ತುಂಬಾ ಚೆನ್ನಾಗಿದೆ. ಹಾನೆಸ್ಟ್ಲಿ ನನ್ನ ಒಂದು ಒಪಿನಿಯನ್ ಹೇಳೋದಾದ್ರೆ ಇಲ್ಲಿನ ಮೇಂಟೆನೆನ್ಸ್ ಅಂತೂ ಸರಿ ಇಲ್ಲ. ದರ್ಶನ ಮಾಡೋದಕ್ಕೆ ಸರಿಯಾದ ಕ್ಯೂ ಸಿಸ್ಟಮ್ ಇಲ್ಲ. ಜನ ಮರಳು ಜಾತ್ರೆ ಮರಳು ಅಂದಂಗೆ ಎಲ್ಲ ಟೆಂಪಲ್ ಫೇಮಸ್ ಆಯ್ತು ಅಂತ ಫೋಟೋಸ್ಗೋಸ್ಕರ ವಿಡಿಯೋಸ್ಗೋಸ್ಕರ ಬಂದ್ಬಿಡ್ತಾರೆ. ಭಕ್ತಿಯಿಂದ ಎಷ್ಟು ಜನ ಬಂದಿದಾರೋ ಗೊತ್ತಿಲ್ಲ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ರೀತಿ ಟ್ರಾವೆಲ್ ಅಪ್ಡೇಟ್ಸ್ ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ. ರೀಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಧನ್ಯವಾದ.